ಅಲ್ಲಿ ಸೈಡು ಬಸ್ಗಳು ಕಮ್ಮಿ ಇದೆ. ಸ್ಟೂಡೆಂಟ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಮಾರ್ನಿಂಗು ಈವ್ನಿಂಗು ಮಕ್ಕಳಿಗೆ ಬಸ್ಸುಗಳು ಹಾಕಬೇಕು. ಮೇಯ್ನು ಗೌರ್ಮೆಂಟ್ ಸ್ಕೂಲು ಇಂಗ್ಲೀಷ್ ಮೀಡಿಯಮ್ ಮಾಡಲಿ, ಅವ್ರಿಗೆಲ್ಲ ಸೌಕರ್ಯನೂ ಮಾಡಬೇಕು. ಇವಾಗ ಪ್ರೈವೇಟಲ್ಲಿ ಏನೇನೋ ಐತೆ ಅದು ಗೌರ್ಮೆಂಟ್ ಸ್ಕೂಲಲ್ಲೇ ಮಾಡಿದ್ರೆ, ಇವಾಗ ಪ್ರೈವೇಟ್ ಸ್ಕೂಲಿಗೆ ನಾವು ಲಕ್ಷ ಏನಕ್ಕೆ ಕಟ್ತೀವಿ? ಅದೊಂದು. ಇವು ಫ್ರೀ ಟಿಕೆಟ್ ಕೊಡೋದ್ರಿಂದ ಬೇರೆ ಹತ್ರ ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಫಸ್ಟ್ ಅವರೇ ಬೆಳೆ 100 ರೂಪೀಸ್ ಇತ್ತು, ಇವಾಗ 200 ರೂಪೀಸ್ ಐತೆ. ಅವೆಲ್ಲ ಕಮ್ಮಿ ಮಾಡಲಿ ಅಷ್ಟೇ. ಇವಾಗ ನೀವು ಹೇಳೋ ಪ್ರಕಾರ ದಿನಸಿ ವಸ್ತುಗಳೆಲ್ಲ ರೇಟ್ ಆಗಿದೆ. ದಿನಸಿ ವಸ್ತುಗಳೆಲ್ಲ ರೇಟ್ ಆಗೈತೆ, ತುಂಬ ಕಷ್ಟ ಆಗ್ತೈತೆ. ಇವಾಗ ರೈತರಿಗೂ ಅಷ್ಟೇ ಬೆಳೆಗಳಲ್ಲಿ ಏನು ಲಾಭ ಬರ್ತಾ ಇಲ್ಲ, ಎಲ್ಲ ರೇಟೇ ಆಗ್ತೈತೆ, ಎಲ್ಲ ಕಮ್ಮಿನೇ ಆಗ್ತೈತೆ. ಎಲ್ಲಿ ರೈತರಿಗೂ ಕಷ್ಟನೇ ಆಗ್ತೈತೆ. ರೈತರಿಗೆ ಏನಾದರೂ ಒಳ್ಳೇದು ಮಾಡಬೇಕು. ಇವಾಗ ಹೆಂಗಸರಿಗೆ ಏನೋ ಫ್ರೀ ಟಿಕೆಟ್ ಕೊಟ್ಬಿಡ್ತಿದ್ರೆ ಆ ಟಿಕೆಟಿಂದ ಎಷ್ಟು ಮನೆಗಳಲ್ಲಿ ಎಷ್ಟು ಜಗಳ ಆಗ್ತೈತಿ ಅಂದರೆ ತುಂಬ ಜಗಳಗಳೇ ಆಗ್ತೈತೆ. ಜಗಳ ಅಂದ್ರೆ ಏನಾಗ್ತಿದೆ ಅಂತ ಇವಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಎಲ್ಲ ಫ್ರೀ. ಇವಾಗ ಏನಾದ್ರು ಕೇಳ್ದೆ ಮಾತಿಗೆ ಬಂದ್ರೆ ಕೇಸು ಅಂತ ಹೋಗ್ತಾರೆ ಹೆಂಗಸರು. ಅದೊಂದು ತಿಳ್ಕೊಂಡ್ಬಿಟ್ಟಿದ್ದಾರೆ. ಗಂಡಂದ್ರೆ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಅವ್ನು ಇದು ಮಾಡ್ದ ಹಂಗ ಅದು ಮಾಡ್ದ ಅಂತ ಸಂಸಾರಗಳಲ್ಲಿ ತುಂಬಾ ಬರ್ತಾ ಇರೋದಂತಂದ್ರೆ ಈ ಫ್ರೀ ಟಿಕೆಟ್ ಇಂದಾನೆ ಸಂಸಾರಗಳೆಲ್ಲ ತುಂಬಾ ಗಲಾಟೆಗಳು ಆಗ್ತೈತೆ. ಫ್ರೀ ಟಿಕೆಟ್ ಇಲ್ಲದೆ ಇದ್ರೆ ಅಷ್ಟೊಂದು ಸಂಸಾರಗಳಲ್ಲೂ ಗಲಾಟೆ ಆಗಲ್ಲ. ಇವಾಗ ಮಕ್ಕಳು ಸಂಸಾರ ಅಂತಿರ್ತಾರೆ, ಅದೆಲ್ಲ ಇದು ಮಾಡಬಹುದು. ಮಕ್ಳಿಗೆ ಎಜುಕೇಷನ್ಗೆ ಹಾಸ್ಪಿಟ್ಲ್ಗಳು ಬಡವರಿಗೆ ಹೆಲ್ಪ್ ಮಾಡೋದ್ರಿಂದ ಒಳ್ಳೇದೇ ಆಗುತ್ತೆ ಅಂತ ನನ್ನ ಆಸೆ ಅಷ್ಟೇ. ಹೇಳ ಪ್ರಕಾರ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ 5 ಭಾಗಗಳಲ್ಲಿ ಇವೆಲ್ಲ ನಿಲ್ಲಿಸ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ 2,000 ರೂಪಾಯಿ ಕೊಡೋದ್ರಿಂದ ನಮ್ಗೆ 2,000 ರೂಪಾಯಿ ಕೊಡೋ ಬದಲು ಮುದುಗರಿಗೆ, ಇವಾಗ ವಯಸ್ಸಾಗಿರೋರಿಗೆ ಆರೋಗ್ಯದ ಬಗ್ಗೆ, ಇವಾಗ ದೊಡ್ಡ ಇವಾಗ ಕ್ಯಾನ್ಸರು ಹಾರ್ಟು ಆ ಥರ ಕಾಯಿಲೆಗಳು ಬರ್ತಾ ಇದ್ದಲ್ಲ, ಅವ್ರಿಗೆ ಹೆಲ್ಪ್ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು ಅಂತಷ್ಟೇ. ಥ್ಯಾಂಕ್ ಯು. ಓಕೆ.